ಕೇಳ್ತಾರೆ, ಎಲ್ಲಿ ಮಾಡ್ತಾ ಇದ್ದೀರಾ ಸ್ವಾಮಿ? ನಿಮ್ ಸರ್ಕಾರ ಬಂದ ಮೇಲೆ ಎಷ್ಟು ಸ್ಟ್ರೈಕ್ ಆಗ್ತಾವೆ, ಎಷ್ಟು ಹೋರಾಟಗಳಾಗ್ತಾವೆ, ಎಷ್ಟು ಗಲಾಟೆಗಳಾಗ್ತಾವೆ, ಎಷ್ಟು ಕೇಸ್ ಆಗ್ತಾವೆ ನೋಡಿದ್ದೀರಾ? ಕುಮಾರಣ್ಣನಿದ್ದಾಗ ಯಾವ್ದಾದ್ರು ಒಂದೇ ಒಂದು ಇಂಥ ಘಟನೆ ತೋರಿಸಿದ್ರೆ ನಾನು ಇವತ್ತು ರಾಜಕೀಯ ಬಿಡ್ತೀನಿ. ರೈತರಿಗೆ ಇವತ್ತು ತಿಳ್ಕೋಬೇಕು, ನಮ್ಮ ಜನಾಂಗದ, ನಮ್ಮ ಕ್ಷೇತ್ರದ ಜನ ಸುಖವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಮತ್ತೆ ಈ JDS ಸರ್ಕಾರ ಬರಬೇಕು ರಾಜ್ಯದಲ್ಲಿ. JDS ಹೋಯ್ತು ಮುಳುಗೋಯ್ತು ಅಂತ ಹೇಳ್ತಾರೆ, ಖಂಡಿತವಾಗಿಲ್ಲ. ನೆಕ್ಸ್ಟ್ ಪಕ್ಷಿತರ ಹೊಡಿಬೇಡ್ರೆ ನೆಕ್ಸ್ಟ್ ಸರ್ಕಾರಕ್ಕೆ ಬಂದೇ ಬರುತ್ತೆ. ಇವತ್ತು ಕುಮಾರಣ್ಣರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಇವತ್ತು ಈ ದೇಶದಲ್ಲಿ ರೈತರಿಗೆ ಒಂದು ಹುಡುಗಟ್ಟನ್ನ ಒಂದು ಬೇಸ್ಮೆಂಟ್ ಅನ್ನು ಹಾಕೊಟ್ಟಂತದ್ದು ನಮ್ಮ ದೇವೇಗೌಡ ಅವರು. ಇವತ್ತು ರೈತರಿಗೆ ಅಂತ ಹೇಳಿ ಒಂದು ಪಕ್ಷ, ಪ್ರಾದೇಶಿಕ ಪಕ್ಷನ ನಾವು ಈ ರಾಜ್ಯದಲ್ಲಿ ಉಳಿಸ್ಕೋಬೇಕಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಈ JDS ಪಕ್ಷವನ್ನ ಖಂಡಿತ ಬಲಪಡಿಸ್ತೀವಿ. ಈ ಕ್ಷೇತ್ರದಲ್ಲಂತೂ ನಮ್ಮ ನಾಗಣ್ಣವ್ರನ್ನ MLA ಮಾಡೇ ನಾವು ಖಂಡಿತ ನೋಡ್ತೀವಿ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವ ಜನವನ್ನ ನಾವು ಅವ್ರ ಮನಸ್ಸು ಮುಟ್ಟಕ್ಕೆ ನಾವು ತಿಳಿಸ್ತೀವಿ. ನಿಖಿಲ್ ಕುಮಾರಣ್ಣವರು ಈ ಕ್ಷೇತ್ರದಲ್ಲಿ, ಎಸ್ಪೆಷಲಿ ಬೇರೆ ಕ್ಷೇತ್ರ ಯಾವ್ದಾರಾಗಿರ್ಲಿ, ಗುಬ್ಬಿ ಕ್ಷೇತ್ರದಲ್ಲಿ ಅವ್ರು ನಮ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ಒತ್ತನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಯಥಾಸ್ಥಿತಿಗೆ ನಾವು ಇದನ್ನ ಕಾಪಾಡ್ಕೊಳ್ಳೋದಕ್ಕೆ ಅವರು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಜೈ. ನಮ್ಮ ದಲಿತ ಮುಖಂಡರಾದ ಬಸವರಾಜರಿಗೆ ಧನ್ಯವಾದಗಳು. ಏಕೆಂದ್ರೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಜಾತ್ಯತೀತ ಜನತಾದಳ ಸರ್ವರನ್ನ, ಎಲ್ಲ ಸಮಾಜದವರನ್ನ ಒಳಗೊಂಡಿರ್ತಕ್ಕಂಥ ಪಕ್ಷ, ಹೃದಯದಿಂದ ನೋಡ್ತಕ್ಕಂತಹ ಪಕ್ಷ ಯಾವ್ದಾದ್ರೆ ಜಾತ್ಯತೀತ ಜನತಾದಳ. ಯಾಕೆಂದ್ರೆ ನಾನು ಈ ಮಾತನ್ನು ನನ್ನ ಒಬ್ಬ ಕೌಂಟರ್ ಕೊಟ್ಟಿದ್ದ, ನಿಮ್ಮ ಇದರಲ್ಲಿ ಯಾರು ದಲಿತರು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ದ. ನಾವು ಹೃದಯದಿಂದ ನೋಡ್ತೇವೆ, ನೀವು ಮುಟ್ಟಿ ನೋಡ್ಕೋಬೇಕು. ದಲಿತರು ನಮ್ಗೆ 50ರಿಂದ 60 ಹೆಚ್ಚು ಜನ ಇದ್ದಾರೆ. ಅದಕ್ಕೆ ಮನಗಾಡಬೇಕು. ನನಗೆ ಬಹಳ ನೋವಾಗಿರ್ತದೆ. ಯಾವುದಾದ್ರೂ ಪಕ್ಷ ಎಲ್ಲರೂ ನೋಡಿದ್ರೆ JDS. ನನಗೆ ತುಂಬಾ ನೋವಾಯ್ತು. ನನ್ನ ಒಂದು ಮಾತನ್ನ ಯಾರೋ ಹೇಳಿದ್ರು, JDS ದಲಿತರಿಲ್ಲದ JDS ಪಕ್ಷ. ಮುಟ್ಟಿ ನೋಡ್ಕೊಳ್ಬೇಕು ನೀವು. ಮುಂದೆ ದಿನಗಳಲ್ಲಿ JDS ಪಕ್ಷದಲ್ಲಿ ದಲಿತರು ಮುಖ್ಯ ಮುಂಭಾಗದಲ್ಲಿರ್ತಾರೆ. ನಾವು ಹಿಂಭಾಗದಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಲ್ಲ, ತೋರ್ಕಿಗೋಸ್ಕರ ಮಾಡಲ್ಲ, ನಿಮ್ಮ ಜೊತೆಯಲ್ಲಿ ಹೃದಯದಲ್ಲಿ ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥ ನಮ್ಮ ಮಾಡಬೇಕು ಅಂತ ಹೇಳಿ ದಲಿತರಲ್ಲಿ ವಿನಂತಿಯನ್ನು ಮಾಡ್ತಾ, ಇದಕ್ಕೆ ನಮ್ಮ ಬಸವರಾಜ ಒಬ್ಬರ ನಿದರ್ಶನ. ಎಲ್ಲ ದಲಿತರಿದ್ದೀರಾ. ಇವತ್ತಿಲ್ಲಿ ಬಂದಿರ್ತಕ್ಕಂತಹ ಮುಖಂಡರಲ್ಲಿ 50% ಜಾಸ್ತಿ ದಲಿತರಿದ್ದೀರಾ. ದಯವಿಟ್ಟು ನಾಟಕವನ್ನು ಆಡಬೇಡಿ. ನಿಮಗೆ ಮುಂದಿನ ಉತ್ತರವನ್ನ ಜನಗಳು ಕೊಡ್ತಾರೆ ಅಂತ ಮಾತನ್ನ ಹೇಳ್ತಾ, ಈಗ ನಮ್ಮ JDS ಮುಖಂಡರಾಗಿರ್ತಕ್ಕಂತಹ ಸುರೇಶ್ ಬೊಮ್ಮಣ್ಣವರು ತಮ್ಮನ್ನೆಲ್ಲ ಕುರಿತಾಗಿ ಮಾತಾಡಬೇಕಂತ ವಿನಂತಿ ಮಾಡ್ತೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.